ಓಕೆ. ತುಂಬ ಜನಕ್ಕೆ ಡೌಟ್ಸ್ ಇದೆ. ಲಾಸ್ಟ್ ಡೇಟ್ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡಿ ಬರ್ತಾರೆ. ಯಾಕಂತಂದರೆ ಇವತ್ತೇ ಲಾಸ್ಟ್ ಡೇಟ್ ಅಂತ ಹೇಳ್ತಾ ಇದ್ದಾರೆ ಅಂತಂದು. ಸೊ ಹಂಗಾಗಿ ಈ ವಿಡಿಯೋ ಮಾಡ್ತಾಯಿದ್ದಾನೆ. ಆ್ಯಂಡ್ ಅದಾದ ತಕ್ಷಣ ಬೇರೆ ಕೊನೆಗೆ ಒಂದು ಇಂಪಾರ್ಟೆಂಟ್ಸ್ ನಿಮಗೆ ಮಾತಾಡೋದಿದೆ. ಸೊ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ. ಸೊ ನಿಮಗೆ ಲಾಸ್ಟ್ ಡೇಟು SSP ವೆಬ್ಸೈಟಲ್ಲಿ ಬಂದರೆ ನಿಮಗೆ ಕರೆಂಟ್ ಸಿಕ್ಬಿಡ್ತದೆ. ಓಕೆ ಸರಿ, ಇದ್ರ ಲಾಸ್ಟ್ ಡೇಟ್ ಕೊಟ್ಟವ್ರೆ ರೆಡಿ. ಎಲ್ಲ ಡಿಪಾರ್ಟ್ಮೆಂಟದು ಕೊಟ್ಟವ್ರೆ. ಅಂದರೆ ಎಲ್ಲ ಡಿಪಾರ್ಟ್ಮೆಂಟಿಗೆ ಅಂತ ಕೊಟ್ಟವ್ರೆ. ನಮಗೆ ಸ್ಕಾಲರ್ಶಿಪ್ದು ಬ್ರದರ್ ಬೇಕಾದ್ರೆ ನನಗೆ SSP ಲಾಸ್ಟ್ ಡೇಟ್ ಯಾವಾಗಂತಂದು ನೋಡಿ ನೀವು ಅರ್ಥ ಮಾಡ್ಕೋಬೇಕು. ನಿಮಗೆ ಸಾಕಷ್ಟು ಸ್ಕಾಲರ್ಶಿಪ್ಗಳು SSP ಜೊತೆನೇ ಇದ್ದಾವೆ. ಓಕೆ, ಫಾರ್ ಎಕ್ಸಾಂಪಲು ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಂತ ಇರ್ತೀವಿ. ಬಟ್ ಅದಕ್ಕೇನಾದರೂ ಸಪ್ರೇಟ್ ಹಾಕಬೇಕಾ? ನೋ, SSP ಒಂದೇ ಹಾಕಿದರೆ ಸಾಕು. ಓಕೆ. ಆ್ಯಂಡ್ ಅದೇ ರೀತಿ ಫೀ ರಿಂಬರ್ಸ್ಮೆಂಟ್, ಶುಲ್ಕ ಮರುಪಾವತಿ, ಅದಕ್ಕೇನಾದರೂ ಸಪ್ರೇಟ್ ಹಾಕ್ಬೇಕಾ? ನೋ, SSP ಒಂದೇ ಹಾಕಿದರೆ ಸಾಕು. ಓಕೆ. ಆ್ಯಂಡ್ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಸು ಕೂಡ ಹೇಳ್ತಾಯಿದ್ವಿ, ಅದನ್ನು ಕೂಡ ಸಪ್ರೇಟ್ ಹಾಕ್ಬೇಕಾ? ಓಕೆ, ಅದನ್ನ ಒಂದು ಟೈಮ್ ಹೇಳ್ತಿರ್ತಾರೆ ಸಪ್ರೇಟ್ ಹಾಕಬೇಕು. SSP ಹಾಕಿದರೆ ಅದು ಕೂಡ ಮರ್ಜ್ ಆಗ್ತದೆ. ಇನ್ ಕೇಸ್ ರೈತ ವಿದ್ಯಾನಿಧಿನೂ ಕೂಡ ಇನ್ ಕೇಸ್ ಅನೌನ್ಸ್ಮೆಂಟ್ ಮಾಡಿದ್ರಪ್ಪ ಮುಂದೆ ಫ್ಯೂಚರಲ್ಲಿ ಅದನ್ನು ಕೂಡ ಅದಕ್ಕೇನು ಸಪ್ರೇಟ್ ಹಾಕ್ಬೇಕಾ? ನೋ ವೇ, ಅದಕ್ಕೂ ಕೂಡ ಇಲ್ಲೇ ಅಪ್ಲಿಕೇಶನ್. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ಗಳು ಏನಾಗ್ತವೆ ಅಂತಂದರೆ ಕೊಡ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದೆ, ಈಗ ಯಾರೆಲ್ಲ OBC ಸ್ಟೂಡೆಂಟ್ ಎಲ್ಲರೂ ಕೂಡ ಏನಿರ್ತಾರೆ, ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವರ್ತನಕ್ಕೆ ಅರ್ಜಿ ಸಲ್ಲಿಸಲು ಅಂತ ಕೊಟ್ಟರೆ. ಅಂದರೆ ಇವತ್ತು ಲಾಸ್ಟ್ ಡೇಟ್ ಕೊಟ್ಟರೆ. ಆ್ಯಕ್ಚುಲಿ ಕೆಲವೊಂದಿಷ್ಟು ಹುಡುಗರು ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ಲಾಸ್ಟ್ ಡೇಟ್ ಈಸ್ ಓವರ್ ಅಂತ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಮಾರ್ನಿಂಗ್. ಓಕೆ, ಇವಾಗ ಅಪ್ಲಿಕೇಶನ್ ಇನ್ನೊಮ್ಮೆ ಹೋಗಿ ರೀಸಬ್ಮಿಟ್ ಮಾಡೋಕ್ಕೆ ಹೋಗಿ ಬರ್ತಾಯಿದೆ. ಓಕೆ. ಸೊ ಹೆಂಗೆ ಹೇಳ್ತೀವಿ ಅಂತಂದರೆ ವಿತ್ ಪ್ರೂಫ್ ತೋರಿಸ್ತೀನಿ ನಿಮ್ಗೆ ಬೇಕಾರೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಒಂದು ಅಪ್ಲಿಕೇಶನ್ದು BMS ಫಸ್ಟ್ ಇಯರ್ ಸ್ಟೂಡೆಂಟದು ಅಪ್ಲಿಕೇಶನ್ ಆಗ್ತಿದ್ದಿಲ್ಲ. ಸೊ ನಾನು ಇನ್ನೊಮ್ಮೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಂಡಾಗ ಬರ್ತಾಯಿದೆ ಫೈನಲ್ ಸಬ್ಮಿಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ಸೊ ಹಂಗಾಗಿ ಚೆಕ್ಔಟ್ ಮಾಡ್ಕೊರಿ, ನಿಮ್ಗೆ ಕೂಡ ಬರ್ತಾಯಿದೆ. ಓಕೆ, ಇದು ಯಾರಿಗೆ ಹೇಳ್ತಿದ್ದೀನಿ ಅಂತಂದರೆ OBC ಸ್ಟೂಡೆಂಟ್ಗೆ ಮಾತ್ರ. ಸೊ ಅದೇ ರೀತಿಯಾಗಿ ಬೇರೆ ನೀವು OBC ಸ್ಟೂಡೆಂಟ್ ಇದ್ದು ಇಂಜಿನಿಯರ್ ಸ್ಟೂಡೆಂಟ್ ಇದ್ರಪ್ಪ ಅಂತ ಅನ್ಕೋರಿ. ಅಂದರೆ ಕಾಲೇಜು ಶಿಕ್ಷಣ ಇಲ್ಲಿ ಓಕೆ ವೇಟ್. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ, ತಾಂತ್ರಿಕ ಶಿಕ್ಷಣ ಇಲಾಖೆ ಅಂತಂದರೆ ನೀವು OBC ಸ್ಟೂಡೆಂಟ್ ಆಗಿರಿ ಯಾವುದಾದ್ರೂ ಕೋರ್ಸ್ ತೊಗೊಂಡಿರಿ, ನೀವು ಇಂಜಿನಿಯರಿಂಗ್ ಏನಾದರೂ ಮಾಡ್ತಾ ಇದ್ರಪ್ಪ ಅಂತಂದರೆ ನಿಮಗೆ ಲಾಸ್ಟ್ ಡೇಟ್ ಇಲ್ಲಿವರೆಗೂ ಕೂಡ ಇದೆ ನೋಡಿ, February 28 ಕೂಡ ಇದೆ. ಸೊ ಅರ್ಥ ಮಾಡ್ಕೋರಿ, ಅಂದರೆ ಡೇಟ್ ನಿಮ್ಗೆ ಇನ್ನೂ ಕೂಡ ಇದೆ. ಸೊ ಇದು ಓವರಾಲ್ ಎಲ್ಲರಿಗೂ ಕೊಟ್ಟಂಗೆ ಕೊಟ್ಟವ್ರೆ. ಅಂದರೆ ನಾರ್ಮಲ್ ಡಿಗ್ರಿ ಮಾಡ್ತಿರೋರಿಗೆ ಅವರಿಗೆಲ್ಲನೂ ಕೂಡ ಏನಾಗ್ತದೆ ಅಂದರೆ ಇವತ್ತು ಲಾಸ್ಟ್ ಡೇಟ್ ಕೊಟ್ಟರೆ ಅದು ಕೂಡ ಎಕ್ಸ್ಟೆಂಡ್ ಆಗ್ತದೆ, ಹೊರಿಬೇಡ. ನೆಕ್ಸ್ಟು, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಈಗ ಡಿಸೇಬಿಲಿಟಿ ಅಂದರೆ ವಿಕಲಚೇತನ ಏನಾದರೂ ಇದ್ದರೆ, ಅಂದರೆ ಡಿಸೇಬಿಲಿಟಿ ಯಾರಾದರೂ ಇತ್ತಂದರೆ ಅಂಥ ಒಂದು ಸ್ಟೂಡೆಂಟಿಗೆ ಕೂಡ ಇವತ್ತು ಲಾಸ್ಟ್ ಡೇಟ್ ಕೊಟ್ಟವ್ರೆ. ಓಕೆ. ಆ್ಯಂಡ್ ಅದೇ ರೀತಿಯಾಗಿ ಇನ್ ಕೇಸ್ ನೋಡಿ ಕಾರ್ಮಿಕ ಇಲಾಖೆ ಅದ್ರ ಕಡೆಯಿಂದ ಹಾಕೋದು ಅಪ್ಲಿಕೇಶನ್ ಕೂಡ ಇವತ್ತು ಲಾಸ್ಟ್ ಡೇಟ್ ಕೊಟ್ಟವ್ರೆ. ಆ್ಯಂಡ್ ಅದೇ ರೀತಿಯಾಗಿ ಮೈನಾರಿಟಿ ಸ್ಟೂಡೆಂಟು ಕೂಡ ಇವತ್ತು ಲಾಸ್ಟ್ ಡೇಟ್ ಕೊಟ್ಟವ್ರೆ ನಿಮಗೆ. ಆ್ಯಂಡ್ ಅದೇ ರೀತಿ ಇಲ್ಲಿ ನೋಡಿ ಪರಿಶಿಷ್ಟ ಪಂಗಡ ಯಾರೆಲ್ಲ ಇದ್ದೀರೋ ನಿಮಗೆ ಇನ್ನೂ ಕೂಡ 15 ದಿನ ಟೈಮ್ ಇದೆ. ಮತ್ತು ಇವತ್ತೇ ಲಾಸ್ಟ್ ಡೇಟ್ ಅಂತ ಹೇಳ್ತಿದ್ದಾರೆ, ಅದು ಬೇರೆಯವ್ರಿಗೆ. ನಿಮಗೆ SSPನೂ ಕೂಡ ಓಪನ್ ಇರ್ತದೆ, ವರ್ಷ ಪೂರ್ತಿ ಓಪನ್ ಇರ್ತದೆ. ಬಟ್ ಕೆಲವೊಂದಿಷ್ಟು ಕೋರ್ಸ್ ಈಗ ನೋಡಿ, ಈಗ ಇಂಜಿನಿಯರ್ ಸ್ಟೂಡೆಂಟ್ಗೆ February 28 ಕೂಡ ಇನ್ನೂ ಟೈಮ್ ಇರ್ತದೆ, ಅಪ್ಲೈ ಮಾಡ್ಬೋದು. ಬಟ್ ಅದೇ ಬೇರೆ ಸ್ಟೂಡೆಂಟ್ ಅಪ್ಲೈ ಮಾಡ್ಲಿಕ್ಕೆ ಹೋದಾಗ OBC ಸ್ಟೂಡೆಂಟ್ಗೆ ಬರಲ್ಲ, ಯಾಕಂದರೆ ಡೇಟ್ ಕ್ಲೋಸ್ ಆಗಿದೆ. ಓಕೆ, SSP ಮಾತ್ರ ವರ್ಷ ಪೂರ್ತಿ ಇರ್ತದೆ ಅಪ್ಲಿಕೇಶನ್ ಮಾಡಲಿಕ್ಕೆ, ಇಲ್ಲ ಅಂತಲ್ಲ. ಬಟ್ ಲಿಮಿಟೆಡ್ ಕೋರ್ಸ್ ಮೇಲೆ ಹೇಳ್ತಾ ಇದ್ದೀನಿ ನೋಡಿ, ಅವ್ರೇನು ಮಾಡ್ತಿದ್ದಾರೆ ರಿಲಿಜನ್ ಮೇಲೆ ಆಗ್ತಾರಲ್ಲ. ಫಾರ್ ಎಕ್ಸಾಂಪಲ್ ಹೇಳಿದೆ ನಾನು ಕ್ಯಾಸ್ಟ್ ಮೇಲೆ. ಈಗ ಪರಿಶಿಷ್ಟ ಪಂಗಡ ಸ್ಟೂಡೆಂಟಿಗೆ ಏನಪ್ಪ ಅಂತಂದರೆ ನಿಮ್ಗೆ ಇನ್ನೂ ಕೂಡ 15 ದಿನ ಟೈಮ್ ಕೊಟ್ಟರೆ. ಈಗ ಅದೇ ರೀತಿ ಆಯುಷ್, ಈಗ ನೋಡಿ ಆಯುಷ್ ಇಲಾಖೆ, ಯಾಕಂದರೆ ಆಯುಷ್ ಇಲಾಖೆ ಯಾಕೆ ಇಲ್ಲಿ ಲೇಟ್ ಮಾಡ್ತಿದ್ದಾರೆ, ಇನ್ನೂ 1 ಮಂತ್ ಟೈಮ್ ಕೊಡ್ತಿದ್ದಾರೆ ಅಂತಂದರೆ ಅವ್ರ ಡೀಟೇಲ್ಸ್ ಎಲ್ಲ ಲೇಟಾಗಿ ಬರ್ತಾಯಿದ್ದಾರೆ. ಓಕೆ, ಅವ್ರಿಗೀಗ ರಿಜಿಸ್ಟರ್ ನಂಬರ್ ಬಂದಿಲ್ಲ. ಸೊ ಬಟ್ ಅವ್ರೇನು ಮಾಡ್ತಿದ್ದಾರೆ, ರಿಜಿಸ್ಟರ್ ನಂಬರ್ ಬರದೇ ಇರೋ ಕಾರಣ CETದು ಅಥವಾ ನೀಟ್ದು ಏನಿದೆ ನಿಮ್ಮದು ಅದನ್ನೇ ಅಪ್ಲಿಕೇಶನ್ ನಂಬರ್ ಹಾಕಿಬಿಟ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಡ್ತಾಯಿದ್ದಾರೆ. ಓಕೆ. ಸೊ ಇದಕ್ಕೆ ತನ್ನ BMS ಅಪ್ಲಿಕೇಶನ್ ಹಾಕಿದ್ದು ಕೂಡ ಹೆಂಗೆ ಈಗೇನು ನೀಟ್ದು ಏನಿತ್ತು ಅದೇ ಒಂದು ಅಪ್ಲಿಕೇಶನ್ದು ಏನಿದ್ದು ಆ ರಿಜಿಸ್ಟರ್ ನಂಬರ್ ಎಲ್ಲನೂ ಕೂಡ ಹಾಕಿಬಿಟ್ಟು ಅಪ್ಲಿಕೇಶನ್ ಹಾಕಿದ್ದು ಬರ್ತಾಯಿದೆ. ಓಕೆ. ಸೊ ಲಾಸ್ಟ್ ಡೇಟ್ ಬಗ್ಗೆ ನಾನು ಹೇಳ್ತಾ ಇರೋದು, ನೀವು ಯಾವುದೇ ಒಂದು ಕೋರ್ಸು ಅದು ಯಾವುದೇ ಒಂದು ಕ್ಯಾಸ್ಟ್ ಆಗಿರಿ, ನಿಮ್ಮದು ಡಿಪಾರ್ಟ್ಮೆಂಟ್ ಕೊಡೋದು. OBC ಸ್ಟೂಡೆಂಟ್ ಆಯ್ತು ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಓಕೆ, ಸಮಾಜ ಕಲ್ಯಾಣ ಇಲಾಖೆ ಅಂತ ಏನು ಬರ್ತದೆ, ಅವ್ರಿಗೂ ಕೂಡ ಇಲ್ಲಿ ಪರಿಶಿಷ್ಟ ಪಂಗಡ ಅಂತ ಕೊಡೋರು ನೋಡಿ. ಓಕೆ, ಪರಿಶಿಷ್ಟ ಪಂಗಡ ಕಲ್ಯಾಣ ಅಂತ ಕೊಟ್ಟರೆ. ಆ್ಯಂಡ್ ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮೆನ್ಷನ್ ಮಾಡಿಲ್ಲ. ಸೊ ಅದೊಂದು ಕೂಡ ಇದರಲ್ಲೇ ಬರ್ತದೆ. ಓಕೆ. ಸೊ ಓಕೆ, ಅದೇ ರೀತಿ ಮೈನಾರಿಟಿ ಸ್ಟೂಡೆಂಟು ಕೂಡ ಮೆನ್ಷನ್ ಆಗಿದೆ ನೋಡಿ. ಅಂದರೆ ಆ ಒಂದು ಡಿಪಾರ್ಟ್ಮೆಂಟ್ಗಳು ನಿಮ್ಗೆ ಹಣ ಕೊಡುತ್ತೆ. ಆ ಒಂದು ಡಿಪಾರ್ಟ್ಮೆಂಟ್ ಲಾಸ್ಟ್ ಇದ್ದರವರೆಗೆ ಅಪ್ಲೈ ಮಾಡಿಬಿಡ್ಬೇಕು. ಈಗ ಸದ್ಯಕ್ಕೆ ಇವತ್ತು ಲಾಸ್ಟ್ ಡೇಟ್ ಆಲ್ಮೋಸ್ಟ್ ಭಾಳಷ್ಟು ಡಿಪಾರ್ಟ್ಮೆಂಟ್ ಏನಿದೆ ಇವತ್ತು ಲಾಸ್ಟ್ ಡೇಟ್ ತೋರಿಸ್ತದೆ, ಎಕ್ಸ್ಟೆಂಡ್ ಆಗುತ್ತೆ, ಬರಿಬೇಡ. ಯಾಕಂದರೆ ಎಷ್ಟು ಹುಡುಗರಿಗೆ ಕೆಲವೊಂದಿಷ್ಟು ರಿಜಿಸ್ಟರ್ ನಂಬರ್ ಈಗ ತಾನೇ ಕೊಟ್ಟಿರ್ತಾರೆ, ಅಪ್ಲಿಕೇಶನ್ ಈಗ ಆಗ್ತಾ ಇರ್ತಾರೆ, ಟೈಮ್ ಕೊಡಲೇಬೇಕು. ವಾಪಸ್ ನಿಮಗೆ ಮತ್ತೊಂದು 15 ದಿನ ಇಲ್ಲ 1 ತಿಂಗಳು ಎಕ್ಸ್ಟೆಂಡ್ ಮಾಡ್ತಾರೆ, ಅಪ್ಲಿಕೇಶನ್ ಹಾಕಿರಂತೆ. ಓಕೆ, ಬರಿಬೇಡ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ, ವಿದ್ಯಾಸಿರಿ ಅಮೌಂಟ್ ಎಲ್ಲರೂ ಕೂಡ ಕ್ರೆಡಿಟ್ ಆಗ್ತಾಯಿದೆ ಆಲ್ಮೋಸ್ಟ್ ನೋಡಿ. ಎಲ್ಲರಿಗೂ ಕೂಡ ಯಾರ್ದೆಲ್ಲ ನಿಮ್ಗೆ ಅವೇಟೆಡ್ ಅಂತ ತೋರಿಸ್ತಾ ಇತ್ತು, ಯಾರ್ದಿಗೆ ವಿದ್ಯಾಸಿರಿ ಅಮೌಂಟು 2025-26 ಕೂಡ ಇನ್ಕ್ಲೂಡ್ ಮಾಡ್ತಾ ಹೇಳ್ತಾ ಇದ್ದೇನೆ. 2025-26 ಇರೋದು ಅಪ್ಲಿಕೇಶನ್ ಹಾಕಿದ್ರು ನೋಡಿ,
ಅವ್ರದ್ದು ಈ ಜಸ್ಟ್ ಹಾಕಿದ್ರೆ ಸ್ವಲ್ಪ ಡಿಲೇ ಆಗಿರ್ಬೋದು. ಈಗಾಗಲೇ ಒಂದು 3 to 4 ಮಂತ್ ಬ್ಯಾಕ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಅಥವಾ 2 ಮಂತ್ಸ್ ಬ್ಯಾಕೆ ಅಥವಾ 1 ಮಂತ್ ಬ್ಯಾಕ್ ಯಾರೆಲ್ಲ ಹಾಕಿದ್ರಿ, ವಿದ್ಯಾಶ್ರೀ ಅಮೌಂಟ್ ಮಾತ್ರ ಯಾರೆಲ್ಲ ಎಲಿಜಿಬಿಲಿಟಿ ಆಗಿಬಿಟ್ಟು ಎಸ್ ಅಂತ ಬಂದು ಅವೇಟೆಡ್ ಇತ್ತು 15,000 ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ. ಎಲ್ಲರೂ ಕೂಡ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊರಿ. ರಿಮೈನಿಂಗ್ ನಿಮಗೆ ಫೀ ಅಮೌಂಟ್ ಅಥವಾ ಫೀ ರಿಂಬರ್ಸ್ಮೆಂಟ್ ಅಥವಾ ಶುಲ್ಕ ಮರುಪಾವತಿ ಅಮೌಂಟು ಬರ್ತದೆ, ವೇಟ್ ಮಾಡಿರಿ. ಓಕೆ, ಸರಿ ಕಣ್ರು. ಇದೇ ರೀತಿ ಏನಾದರೂ ಅಪ್ಡೇಟ್ ಬಂದ ತಿಳಿಸ್ತಿರ್ತೀನಿ. ಅವರು ಚಾನಲ್ ನೋಡ್ತಾರೆ. ಬಾಯ್.